ಒಂದು FIR ಅನ್ನೋದು ಸಾಂವಿಧಾನಿಕವಾಗಿ ಕಾಲಕಾಲಕ್ಕೆ ಚುನಾವಣಾ ಆಯೋಗ ಮಾಡಬೇಕಾದ ಕರ್ತವ್ಯಗಳಲ್ಲೊಂದು ಅಂತ ಇದೆ. ಅಷ್ಟರ ಮಟ್ಟಿಗೆ ಅದನ್ನು ನಾವು ಒಪ್ಕೋಬೇಕು. ಅಂದ್ರೆ ಈ ಹಿಂದೆಯೂ FIR ಥರದ್ದಾಗಿದೆ. ಆದ್ರೆ ಈ ಬಾರಿ ಮಾತ್ರ ಸಂವಿಧಾನದ ಆಶಯದ ಒಂದು ಮರೆಯಲ್ಲಿ ಅದನ್ನು ಒಂದು ಎದುರುಗಡೆ ಒಂದು ಗುರಾಣಿ ತರ ಹಿಡ್ಕೊಂಡು ಇದು ಅತ್ಯಂತ ಪೂರ್ವಾಗ್ರಹ ಪೀಡಿತವಾದಂತ ಒಂದು ಮತದಾರರ ಪರಿಷ್ಕರಣೆಯನ್ನ ಚುನಾವಣಾ ಆಯೋಗ ಮಾಡ್ತಿದೆ. ಅದರ ಬಗ್ಗೆ ಯಾವ ಸಂಶಯಗಳು ಇಲ್ಲ. ಇದ್ರ ಉದ್ದೇಶ ಏನಾಗಿರ್ಬೋದು ಸರ್ ಹಾಗಾದ್ರೆ? ಇದರ ಉದ್ದೇಶ ಎಲ್ಲ ಬೇರೆ ರಾಜ್ಯಗಳಲ್ಲಿ ಮಾಡಿದಾಗ ಏನಕ್ಕಿನ ಪ್ರಕಾರನೇ ಯಾವ್ದಾದ್ರು ರೀತಿಯಲ್ಲಿ ತನಗೆ ಇಷ್ಟವಿಲ್ಲದ ಒಂದು ಪೊಲಿಟಿಕಲ್ ಎಲೆಕ್ಟೋರೇಟ್ ಬ್ಲಾಕ್ ಅಂತ ಏನ್ ಕರಿತೀವಿ, ನಾವು ವೋಟ್ ಬ್ಯಾಂಕ್ ಅಂತ ಕರೆಯಲ್ಲ ನಾನು. ಉದಾಹರಣೆಗೆ ಮುಸ್ಲಿಮ್ರು, ದಲಿತರು, ಆದಿವಾಸಿಗಳು ಈ ತರ ಎಲ್ಲಿ ಬಿಜೆಪಿಯ ಮತದಾರ ಅಂದ್ರೆ ಆಶಯದ ಮತದಾರರಲ್ವೋ ಅಂತವರನ್ನ ಪಟ್ಟಿಯಿಂದ ಹೊರಗಿಡುವಂತ ಒಂದು ಅತ್ಯಂತ ವಿಕೃತವಾದಂತ ಪ್ರಯತ್ನ ನಡೀತಾ ಇದೆ. ವಿವಿಧ ರಾಜ್ಯಗಳು ಬಹಳ ಸ್ಪಷ್ಟವಾಗಿದೆ. ಈ ಸಂದರ್ಭಕ್ಕೆ ಇದು ಅಗತ್ಯ ಇತ್ತಾ FIR ಅನ್ನೋದು? ಇಲ್ಲ, ಅದು ಅದೇನಂದ್ರೆ ಒಂದು 10 ವರ್ಷಕ್ಕೊಂದ್ಸತಿ ಮಾಡ್ಬೇಕು, ಈ ತರದ ಒಂದು ಮ್ಯಾಂಡೇಟ್ ಇದೆ. ಅದನ್ನೇ ಅವರು ಬೇರೆ ತಕ್ಕ ಮಾಡ್ತಾ ಇಲ್ಲ. ಈಗ ಉದಾಹರಣೆಗೆ ಇದು ಸೆನ್ಸಸ್ ಅನ್ನ 21ರಲ್ಲಿ ಮಾಡ್ಬೇಕಾಗಿತ್ತು, 21-22ರಲ್ಲಿ ಮಾಡಿಲ್ಲ. ಅಂದ್ರೆ ತನಗೆ ಯಾವ್ದು ಬೇಡವೋ ಅದನ್ನ ಮುಂದೂಡಕ್ ಬರುತ್ತೆ, ತನಗೆ ಯಾವ್ದು ಬೇಕೋ ಅದನ್ನ ಬಹಳ ಕಾನೂನು ಸಂವಿಧಾನವನ್ನ ಪರಿಪಾಲಿಸ್ತಿದ್ದೀನಿ ಅಂತ ನೆಪದಲ್ಲಿ ಮಾಡಕ್ ಬರುತ್ತೆ. ಅದು ಅಂದ್ರೆ ಆ ದ್ವಂದ್ವ ಇದೆಯಲ್ಲ, ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ಅದು ಒಟ್ಟಾರೆಯಾಗಿ ರಾಜಕೀಯ ವರ್ತನೆಯ ಚಾರಿತ್ರ್ಯದ ಬಗ್ಗೆ, ಅಂದ್ರೆ ದಿ ಎಥಿಕಲ್ ಆಸ್ಪೆಕ್ಟ್ ಆಫ್ ಪೊಲಿಟಿಕಲ್ ಬಿಹೇವಿಯರ್ ಸಾಂವಿಧಾನಿಕವಾಗಿ ಅದಕ್ಕೊಂದು ನಿರ್ದಿಷ್ಟವಾಗಿ ಬ್ಲಾಕ್ ಅಂಡ್ ವೈಟ್ ಬರ್ದಿಟ್ಟದ್ದೇ ಏನೂ ಇರಲ್ಲ. ನಿಮ್ಮ ವರ್ತನೆಯಲ್ಲಿ ಸೆಲೆಕ್ಟಿವ್ ಆಗೋದಿದೆಯಲ್ಲ, ಅದನ್ನ ಈ ಸರ್ಕಾರ ಇದ್ರಲ್ಲೂ ಮಾಡಿದೆ. ಅದಕ್ಕೆ ಬೇಕಾದವನನ್ನು ತಂದು ಕೂರಿಸಿ. ಅಂದ್ರೆ ಪೂರ್ವಭಾವಿ ಸಿದ್ಧತೆಗಳು ಹೆಂಗಿದೆ ಅಂದ್ರೆ ಮೇಲಿಂದ ಶುರು ಆಗುತ್ತೆ. ಮೊದಲು ಚುನಾವಣಾ ಆಯೋಗದ ಅಧ್ಯಕ್ಷನನ್ನ ಅಥವಾ ಸದಸ್ಯನ ಆಯ್ಕೆ ಮಾಡುವ ವಿಧಿಯನ್ನೇ ಬದಲಾಯಿಸಿ ತನಗೆ 3/2 ಬಹುಮತ ಇರುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ತನ್ಮೂಲಕ ನಡೀತಾ ಇದೆ ಅಲ್ವಾ? ಇನ್ನೊಂದೇನಂದ್ರೆ FIR ಅಂತ ಹೇಳೋದು ಜನರಿಗೆ ಅನುಕೂಲನಾ, ರಾಜಕೀಯ ಪಕ್ಷಗಳಿಗೆ ಅನುಕೂಲನಾ ಸರ್? ಇಬ್ಬರಿಗೂ ಅನುಕೂಲ ಇಲ್ಲ. ಅದು ಬಿಜೆಪಿಗೆ ಮಾತ್ರ ಅನುಕೂಲ ಇದೆ ಅಷ್ಟೇ.